ನಂಬಿದವರ ಮನೆಯ ಒಳಗೆ. ಬೆಂಗಳೂರಿಂದ 140 ಕಿಲೋಮೀಟರ್ ದೂರದಲ್ಲಿರೋ ಚಿಕ್ಕಲ್ಲೂರಿಗೆ ಹೊರಟಿದ್ದೀವಿ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಲ್ಲಿರೋ ಚಿಕ್ಕಲ್ಲೂರು ಶ್ರೀ ಸಿದ್ದಪ್ಪಾಜಿ ಜಾತ್ರೆ ಅಂದರೆ ಇಡೀ ಕರ್ನಾಟಕಕ್ಕೆ ಫೇಮಸ್ಸು. ವರ್ಷಕ್ಕೊಮ್ಮೆ 4 ದಿನ ಕಂಟಿನ್ಯೂಸ್ ಆಗಿ ನಡೆಯೋ ಈ ವಿಶಿಷ್ಟ ಜಾತ್ರೆಗೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಸೇರ್ತಾರೆ. ಆದರೆ ನಾವು ಜಾತ್ರೆಯ ಕೊನೆಯ ದಿನ ಸಂಜೆ ಅಲ್ಲಿಗೆ ತಲುಪಿದ್ವಿ. ನಮ್ಮನ್ನು ಸ್ವಾಗತಿಸಿದ್ದು ದೇವರ ಮೆರವಣಿಗೆಯ ಉತ್ಸವ. ಜನಸಂಖ್ಯೆ ಅದಾಗಲೇ 80% ಕಡಿಮೆ ಆಗೋಗಿತ್ತು. ಧರೆಗೆ ದೊಡ್ಡವರಾದ ಶ್ರೀ ಮಂಟೇಸ್ವಾಮಿಯವರ ಶಿಷ್ಯ ಸಿದ್ದಪ್ಪಾಜಿ ಒಬ್ಬ ಪವಾಡ ಪುರುಷನಾಗಿದ್ದು ಕೋಟ್ಯಾಂತರ ಭಕ್ತಾದಿಗಳ ಹೃದಯದಲ್ಲಿ ಇನ್ನೂ ನೆಲೆ ನಿಂತಿದ್ದಾನೆ ಅನ್ನೋದಕ್ಕೆ ಸುಮಾರು 600 ವರ್ಷಗಳಿಂದ ನಡೀತಿರೋ ಈ ಮಹಾ ಜಾತ್ರೆನೇ ಸಾಕ್ಷಿ. ಪರಮ ದೈವ ಸಿದ್ದಪ್ಪಾಜಿ ದರ್ಶನ ಮಾಡಿ ಹೊರಬಂದ ಮೇಲೆ ಮನಸ್ಸಲ್ಲಿ ಭಕ್ತಿ ಜೊತೆ ಅದೇನೋ ನೆಮ್ಮದಿ ಮತ್ತು ಶಾಂತಿ ತುಂಬಿ ತುಳುಕ್ತಾ ಇತ್ತು. ವಿಶಾಲವಾದ ದೇವಸ್ಥಾನದ ಆವರಣ ನೋಡ್ತಿದ್ರೆ ಕೆಲವೇ ಗಂಟೆಗಳ ಕೆಳಗೆ ಲಕ್ಷಾಂತರ ಜನರು ಬಂದು ಹೋಗಿದ್ದಾರೆ ಅಂದರೆ ನಂಬಕ್ಕೆ ಆಗ್ತಿರಲಿಲ್ಲ. ಅಷ್ಟು ಶುಭ್ರತೆ ಕಾಪಾಡಿಕೊಂಡಿದ್ರು ದೇವಸ್ಥಾನದ ಆಡಳಿತ ಮಂಡಳಿ. ಸ್ವಾಮಿ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಸುತ್ತ ಸಿದ್ದಪ್ಪಾಜಿ ಜೀವನ ಚರಿತ್ರೆಯನ್ನು ಸುಂದರವಾಗಿ ಚಿತ್ರಿಸಲಾಗಿತ್ತು. ಆದಿ ಒಳಗಲ ಜ್ಯೋತಿ, ಬೀದಿ ಒಳಗಲ ಜ್ಯೋತಿ, ಕುರುಬರ ಮನಗೋ ಜ್ಯೋತಿ, ಕುಂಬಾರರ ಮನಗೋ ಜ್ಯೋತಿ, ಅರಸುಗಳ ಮನಗೋ ಜ್ಯೋತಿ, ಕುರುಕಾರರ ಮನಗೋ ಜ್ಯೋತಿ, ಒನ್ನೈನ ಮನಗೋ ಜ್ಯೋತಿ, ಆ ಚೆನ್ನೈನ ಮನಗೋ ಜ್ಯೋತಿ, ಕುಲದ 8 ಜಾತಿ ಮನೆಯ ಒಳಗ ನನ್ನಪ್ಪ. ಅದನ್ನು ನೋಡಿಕೊಂಡು ದೇವಸ್ಥಾನದ ಆವರಣಕ್ಕೆ ಮತ್ತೆ ಬಂದಾಗ ನಮಗೆ ಇನ್ನೊಂದು ವಿಶೇಷತೆ ಕಾದಿತ್ತು. ಅಲ್ಲಿ ನೆರೆದಿದ್ದ ಭಕ್ತಾದಿಗಳು ಇದ್ದಕ್ಕಿದ್ದಂಗೆ ಸಾಲಾಗಿ ಮಲಗಕ್ಕೆ ಶುರು ಮಾಡಿದ್ರು. ಯಾಕಂದರೆ ಬಸವಣ್ಣ ಮತ್ತು ದೇವರ ಗುಡ್ಡಗಳ ಪಾದ ದಾಟಿದ್ರೆ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ. ನಮ್ಮ ಜನಪದರ ಪರಂಪರೆ ಹಾಗೂ ಪದ್ಧತಿ ಬಹಳ ವಿಶಿಷ್ಟವಾದದ್ದು. ಮತ್ತೆ ಅದನ್ನು ಗೌರವಿಸೋದು ನಮ್ಮ ಕರ್ತವ್ಯ. ಚಿಕ್ಕಯ್ಯನ ದೊಡ್ಡಿ ಚಿಕ್ಕಲೂರು ಮಹಾಕ್ಷೇತ್ರ ಹೊರಗಿರುವ ನನ್ನಪ್ಪ ನೀಲಿ ಸಿದ್ದಪ್ಪಾಜಿ. ಕಪ್ಪು ಬಾನಂಗಳದಲ್ಲಿ ಸಿಡಿಮದ್ದುಗಳ ಬೆಳಕಿನ ಚಿತ್ತಾರ. ಜಾತ್ರೆ ಅನ್ನೋದು ಕೇವಲ ಜನರ ಭಕ್ತಿ ಧಾರ್ಮಿಕತೆಗಳ ಸಂಕೇತ ಮಾತ್ರ ಅಲ್ಲ, ಎಷ್ಟೋ ವ್ಯಾಪಾರಸ್ಥ ಕುಟುಂಬಗಳ ಜೀವನಾನೂ ಹೌದು. ನಿಲ್ಲಿಸಿದ್ದಪ್ಪಾಜಿಯವರ ಪ್ರೇಮದಲ್ಲಿ ಕೂಗಿದರಂತೆ ಸಿದ್ದಯ್ಯ. ಸಿದ್ದಪ್ಪಾಜಿ ದೇವಸ್ಥಾನದಿಂದ ಹೊರಬಂದಾಗ ಮತ್ತೆ ಇನ್ನೊಂದು ದೇವರ ಮೆರವಣಿಗೆ ಹೊರಟಿತ್ತು. ರಾತ್ರಿ ಬಹಳ ಹೊತ್ತಾದ್ರಿಂದ ಊಟ ಎಲ್ಲಿ ಸಿಗುತ್ತೆ ಅಂತ ಯೋಚಿಸ್ತಿರ್ಬೇಕಾದ್ರೆ ಯಾರೋ ಒಬ್ಬ ಪುಣ್ಯಾತ್ಮರು ಸಿಕ್ಕಿ ಇಲ್ಲೇ ಮುಂದಕ್ಕೋಗಿ ಊಟ ಸಿಗುತ್ತೆ ಅಂತಂದ್ರು. ನಾವು ಯಾವುದೋ ಹೋಟ್ಲೋ ಛತ್ರಾನೋ ಇರಬೇಕು ಅಂತ ಹೋದರೆ ದೂರ ಹಳ್ಳಿಗಳಿಂದ ಬಂದಂಥ ಜನ ಟೆಂಟ್ಗಳನ್ನ ಹಾಕ್ಕೊಂಡು 4 ದಿನದಿಂದಲೂ ಅಲ್ಲೇ ಸೆಟ್ಲಾಗಿದ್ರು. ಏನಿರ್ಬೋದು ಅಂತ ನೋಡ್ತಿರ್ಬೇಕಾದ್ರೆ ಒಳ್ಳೊಳ್ಳೆ ಅಡುಗೆ ಮಾಡ್ತಿದ್ರು. ಹೇಗಪ್ಪ ಕೇಳೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ನಮ್ಮನ್ನು ಗುರುತಿಸಿ ಅವರೇ ಹತ್ತಿರ ಕರೆದು ಹೊಟ್ಟೆ ತುಂಬ ರುಚಿಯಾದ ಊಟ ಹಾಕೋದು.
ಅಪರಿಚಿತರಾದ ನಮ್ಮೊಳಗೆ ಅವರು ಸಿದ್ದಪ್ಪಾಜಿನ ಕಂಡುಕೊಂಡ್ರೆ ಅವರ ಉಪಚಾರ, ಪ್ರೀತಿ, ಮಾತುಗಳಲ್ಲಿ ಆ ಧರೆಗೆ ದೊಡ್ಡವರ ಪರಂಪರೆಯ ಸಮಾನತೆ, ಉದಾರತೆ ನಮಗೆ ಎದ್ದು ಕಾಣ್ತಾ ಇತ್ತು. ತೋಪಿನ ದೊಡ್ಡಮ್ಮನ ಪಾದಕ್ಕೆ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ನೀವೇ ಬಂದೋ. ಸಿದ್ದಯ್ಯ ಸ್ವಾಮಿ ಬನ್ನಿ ರಾಜೇಂದ್ರಯ್ಯ ನೀವೇ ಬಂದೋ. ಅಕ್ಕಪಕ್ಕದ ಮನೆಗಳಲ್ಲಿ ವರ್ಷಾನುಗಟ್ಟಲೆ ವಾಸ ಮಾಡ್ತಿದ್ರು. ಒಬ್ರು ಮುಖ ಒಬ್ರು ನೋಡದೆ ಬದುಕ್ತಿರೋ ನಗರ ಜೀವನದಲ್ಲಿ ಬದುಕ್ತಿರೋ ನಮಗೆ ಅರೇ ಕ್ಷಣದಲ್ಲಿ ಸಿಕ್ಕಿದ್ರು ಪ್ರೀತಿಯಿಂದ ಊಟ ಬಡಿಸಿ ಆತ್ಮೀಯತೆಯಿಂದ ಕಷ್ಟ ಸುಖ ಹಂಚ್ಕೊಳ್ಳೋ ಈ ಗ್ರಾಮ್ಯ ಜನತೆ ನಿಜವಾದ ಮಾನವತಾವಾದಿಗಳು ಅನಿಸಿದ್ರು. ಆದರೆ ದುರಂತ ಅಂದರೆ ಲಕ್ಷಾಂತರ ಮಂದಿ ಪ್ರಯಾಣ ಮಾಡೋ ಈ ರಸ್ತೆಗಳು ಮಾತ್ರ ಹಳ್ಳ ಹಿಡಿದಿತ್ತು. ಇಷ್ಟು ದೊಡ್ಡ ಜಾತ್ರೆ ನಡೆಯೋ ಊರಿಗೆ ಇಂಥ ಕೆಟ್ಟು ಕೆರೆ ಹಿಡಿದಿರೋ ರಸ್ತೆ ಮಾರ್ಗಗಳು ಅಂದರೆ ನಮ್ಮ ವ್ಯವಸ್ಥೆ ಯಾವ ಹಂತದಲ್ಲಿದೆ ಅಂತ ಯೋಚನೆ ಮಾಡಬೇಕು. ಮುಂದಿನ ವರ್ಷದ ಜಾತ್ರೆಗಾದರೂ ಸಂಬಂಧಪಟ್ಟ ಅಧಿಕಾರಿ ವರ್ಗದವ್ರಿಗೆ ಆ ಸಿದ್ದಪ್ಪಾಜಿ ರಸ್ತೆಗಳನ್ನು ಸರಿ ಮಾಡೋ ಬುದ್ಧಿ ಕೊಡಲಿ ಅಂತ ಆಶಿಸ್ತಾ ನಾವು ಮಲೆ ಮಾದೇಶ್ವರ ಬೆಟ್ಟದ ಕಡೆ ಪ್ರಯಾಣ ಬೆಳೆಸಿದ್ವಿ.